ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನನ್ನ ಮಗಳಿಗೆ ಫೋನ್ ಮಾಡಿಯೇನೆ? ಇಲ್ಲ ಅತ್ತಿಯರ, ರಿಪೋರ್ಟ್ ಏನು ನೀವು ಹುಷಾರಾಗಿರೋ ಅಥವಾ ಏನಾಗೈತಿ ನೋಡ್ಕೊಂಡು ಫೋನ್ ಮಾಡೋಣ ಅಂತ ಸುಮ್ಮನಿದ್ದೆ. ಅಂದರೆ ಅವರು ಟ್ರಿಪ್ ಹೋಗ್ಯಾರಲ್ಲ, ಪಾಪ ಅವ್ರಿಗೆ ಯಾಕೆ ಸುಮ್ಮನೆ ಟೆನ್ಷನ್ ಕೊಡಬೇಕು? ಅಕಸ್ಮಾತ್ ನೀವು ಆರಾಮಾಗಿ ಮನೆಗೆ ಹೋಗೋದಾದ್ರೆ ಮತ್ತೆ ಅಲ್ಲೇ ಬಂದು ನೋಡ್ತಾರಲ್ಲ ಒಂದು 4-5 ದಿನ ಬಿಟ್ಟು ಅಂತ ನಾನು ಅನ್ಕೊಂಡೆ. ಇಲ್ಲೇ ಸತ್ ನೆಗದ್ ಬಿದ್ದರೆ ಚಲೋ ಆಕತ್ತಲ್ಲ ನಿನಗೆ. ಮತ್ತಿನ್ನೇನೈತಿ, ಮನೆಗೆ ಬಂದರೆ ವ್ಯಾಲ್ ಆಮೇಲೆ ಅಂತ. ಅವ್ರು ಟ್ರಿಪ್ ಮುಖ್ಯನ, ಮತ್ತೊಂದ್ಸಲ ಹೋಗ್ತಾರ. ನನ್ನ ಮಗಳು ನೋಡೋದು ಬೇಡ ಸಾಯಕ್ಕಿಂತ ಮುಂಚೆ. ಅಯ್ಯೋ ಅತ್ತಿಯರ, ಹಂಗ್ಯಾಕೆ ಮಾತಾಡ್ತೀರಿ? ಪಾಪ ಪ್ರವಾಸಕ್ಕೆ ಹೋಗಿದ್ರಂತ ನಾನು ಇದು ಮಾಡಿದೆ ಅಷ್ಟೇ. ಆಯ್ತು, ಫೋನ್ ಮಾಡ್ತೀನಿ, ಈಗ ಫೋನ್ ಮಾಡ್ತೀನಿ. ಫೋನ್ ಮಾಡು. ಖಾಲಿ ಪುಕ್ಷಟಿ ಬ್ಯಾಡದಿದ್ದವ್ರನ್ನೆಲ್ಲ ಕರೆಸ್ತಾ ಇದೆಯಲ್ಲ. ನಿಮ್ಮ ಅಪ್ಪನ ನಾ ಬಾ ಅನ್ನೆ, ನಿಮ್ಮ ಅವ್ವಗ ನಾ ಬಾ ಅನ್ನೆ. ಆಕೆ ಬೇಕಿ, ನನಗೇನು ಸಂಬಂಧಕ್ಕೆ? ಪಾರ್ವತಿಯರವ್ವ, ಶಾಂತವ್ವ, ಆಕೆ ನನಗೇನು ಸಂಬಂಧ? ಈಗ ನಾನು ಬಿದ್ದಿರೋದು ನೋಡಿ ನಗ್ಬೇಕನ ಅವ್ರನ್ನೆಲ್ಲ ಕರ್ಸಕತ್ತಿದ್ದುಂಡು ಗೂಡಿ. ನನ್ನ ಮಗಳನ್ನ ನೀ ಇನ್ನೂ ಕರ್ಸಿಲ್ಲ. ಮೊದಲು ಫೋನ್ ಮಾಡು. ಅಪ್ಪೆ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ಹಿಂಗೆ ಮಾತಾಡ್ಬೇಡ್ಬಿವ. ನನಗೂ ಇಲ್ಲೋಡಿಲಿ ಎಷ್ಟು ದುಃಖ ಆಗಕತ್ತೈತಿ ಅಂತೇಳಿ ನನಗೆ ಮಾತ್ರ ಗೊತ್ತು. ನನಗೇನು ಖುಷಿ ಆಗಕತ್ತೈತೆ ಬೇ. ಹೇಳಿ ನೋಡೋಣ, ನೀ ಹಂಗೆಲ್ಲ ಮಾತಾಡಬೇಡ. ಅತ್ತಿಯರ ಫೋನ್ ಹತ್ವಲ್ದ. ಅಯ್ಯೋ ದೇವ್ರೆ, ಕರೆಕ್ಟಾಗಿ ಹಚ್ಚಿಯೇ ಇಲ್ಲೇ? ಕರೆಕ್ಟಾಗಿ ಹಚ್ಚೇನ್ರಿ ಅತ್ತಿಯರ, ನಂಬರ್ ಗೊತ್ತಿಲ್ಲ ನನಗೆ. ಟಿ 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 ಅಂತ ಐತಿ. ಅತ್ತಿಯರ ಅವರು ಟ್ರಿಪ್ ಹೋಗ್ಯಾರಲ್ಲ, ಅಲ್ಲಿ ಹೊರದೇಶದಾಗ, ಅಂದರೆ ಅದು ಹೊರ ವಲಯದಾಗ ಏನಾರ ಆಯ್ತು ಏನೋ, ಅದು ನೆಟ್ವರ್ಕ್ ಇಲ್ಲ ಅಂತಂದ್ರೆ ಮತ್ತೆ ಹಿಂಗೆ ಅನ್ನೋದು. ಅಯ್ಯೋ, ಹಚ್ಚತಾನೆ ಇರು, ಫೋನ್ ಎಬ್ಸ ಮಟ ಹಚ್ಚತಾನೆ ಇರು. ಎಬ್ಸ್ತಿದ್ದಂಗೆ ಹಿಂಗೆ ಅಂತ ಹೇಳು. ನನ್ನ ಮಗಳು ಓಡೋಡಿ ಬರ್ತತ್ತಲ್ಲಿಂದ. ಅಯ್ಯೋ ದೇವ್ರೇ, ಕೊನೆಗಾಲಕ್ಕೊಂದು ಸಾಯಕ್ಕಿಂತ ಮುಂಚೆ ನನ್ನ ಮಗಳ ಮಕ್ಕ ಒಂದು ನೋಡ್ದಿದ್ದಂಗೆ ಮಾಡ್ತಾಳವ ಈಕಿ. ಅಲ್ಲ, ನಿನ್ನೆ ಅಡ್ಮಿಟ್ ಆಗೇನಿ. ಇಷ್ಟೊತ್ತಾದರೂ ನನ್ನ ಮಗಳಿಗೆ ಒಂದು ಫೋನ್ ಹಚ್ಚಿ ಹೇಳಬೇಕು ಅಂತ ನಿಂಗೆ ಅನ್ಸಿಲ್ಲಲ್ಲ ನಿನಗೆ? ಹೇಳಂಗಾರ ನೋಡೋಣ. ಇದೇನು ಬೇಕಂತ ಬಿಟ್ಟಿದ್ದ, ಏನು ಎದ್ರ ಸಂಬಂಧ ಬಿಟ್ಟಿದ್ದಿದ್ದು? ಫೋನ್ ಹಚ್ಚಿ ಹೇಳಬೇಕು ಅಂತ ಯಾಕೆ ಆಕೆ ಬರಬಾರ್ದು ಅಂತೇಳಿ ಹಿಂಗೆ ಮಾಡಿಯ ನೀನು? ನನಗೆ ಗೊತ್ತು ಯವ್ವ ತಾಯಿ, ಬಂಗಾರ ಒಡವಿ ವಸ್ತ್ರ ನಾ ಏನು ಇಟ್ಕೊಂಡಿಲ್ಲ. ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅನ್ನಕ್ಕೆ. 2 ಮಕ ನೋಡಿ ಮಾತಾಡೋಕ್ಕೂ ಅನುಕೂಲ ಮಾಡಲ್ಲಲ್ಲ ಯವ್ವ ನೀನು. ಅವ ಯಾಕವ ಹಂಗೆ ಮಾತಾಡ್ತಿ? ಅಲ್ಲ, ಅಕ್ಕಿ ಹೇಳಿದ್ದು ಟ್ರಿಪ್ ಹೋಗ್ಯಾರ, ಯಾಕೆ ಅವ್ರು ಟೆನ್ಷನ್ ಕೊಡ್ಬೇಕು? ಮನೆಗೆ ಆರಾಮಾಗಿ ಕರ್ಕೊಂಡು ಹೋಗೋದೇ ಆದರೆ ಬೇಡ ಅಂತ ಪಾಪ ಹಂಗೆ ಅನ್ಕೊಂಡಾಳ ಅಕ್ಕಿ. ನೀನೊಂದತ್ತ ಎಲ್ಲದಕ್ಕೂ ಒಂದು ನೆಗೆಟಿವ್ ಹುಡುಕ್ತಿ ನೋಡವ. ಸ್ವಲ್ಪ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡವ, ಅಕ್ಕಿಗೂ ಬೇಜಾರಾಗಲ್ಲ ನಾವು ನೀ ಹಂಗೆ ಮಾತಾಡಿದ್ರೆ. ಇಲ್ಲಿ ತಾಯಿ ಸಾಯ್ತಾ ಬಿದ್ದನಿ, ನಿನಗೆ ಅಕ್ಕಿ ಬೇಜಾರಾಕ್ಕಳನ್ನ ಚಿಂತಿ. ಅಯ್ಯೋ, ಮಗ ಆಗ್ಬೋದು ಬಿಡಪ್ಪ ನೀನು, ಮಗ ಆಗ್ಬೋದು. ಹಂಗಲ್ಲವಾ? ಹೋಗ್ಲಿ ಬಿಡ್ರಿ, ಹಂಗೇನು ಬೇಜಾರಿಲ್ಲ ಅಂದ್ರನ್ಲಿ. ನೋಡು ಪಾಪ, ನೀ ಅಷ್ಟಂದ್ರು ಮತ್ತು ಹೋಗ್ಲಿ ಬಿಡ್ರಿ ಅಂತಾಳ. ಹೋಗ್ಲಿ ಬಿಡ್ರಿ, ಈಗ ಸತ್ತೊಕ್ಕತ್ ಮುದುಕಿ, ಅದಕ್ಕೆ ಯಾಕೆ ಹೊಳ್ಳೊಳ್ಳು ಮಾತಾಡ್ತೀರಿ ಅನ್ನೋ ಲೆಕ್ಕ ಹಾಕಿದ್ದು. ಅಯ್ಯೋ ತಾಯಿ, ನನಗೆ ಗೊತ್ತಿಲ್ಲನೇ. ನೆಟ್ಗೇನಾರು ಎದ್ದು ಬರಂಗಿದ್ದಿದ್ರೆ ಹಿಂಗೆ ಮಾತಾಡ್ತಿದ್ದೆ ನೀನು. ಶಪ್ಪಾ ದೇವ್ರೇ, ನಿಂಗೆ ಇನ್ನೇ ಯಾವ ಥರ ಹೇಳ್ಬೇಕಂತ ನಂಗಂದ್ರೂ ಗೊತ್ತಾಗಲ್ದು. ಬೇಡಪ್ಪ ಬೇಡ, ನನಗೆ ಯಾರು ಏನು ಹೇಳೋದು ಬೇಡ, ಕೇಳೋದು ಬೇಡ. ನನ್ನ ಹಣೆ ಬರನೇ ಸರಿ ಇಲ್ಲ. ಯಾರಿಗೇನಂದೇನು ಉಪಯೋಗ? ಏನಂತೆ ನಿಮ್ಮ ಮನ್ಯಾಗ? ಇನ್ನೇನಂತೆ, ಅಣ್ಣ ಫೋನ್ ಮಾಡಿದ್ದ, ಮನ್ಯಾಗ ಎಲ್ಲರೂ ಹುಡ್ಕಾಕತ್ತಾರಂತೆ. ನೋಡು, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹೇಳಿದಿಲ್ಲ ಈಗ ಮದುವೆಗೆ ಬರ್ತೀವಿ ಅಂತೇಳಿ. ಏನು ಮದುವೆಯಾಗಿ ಬರ್ತೇವೆ ಏನಾಗ್ತದ? ಯಾಕೋ ಬಂದು ತಪ್ಪು ಮಾಡಿದ್ನೇನೋ ಅನ್ನಿಸ್ತೈತಿ. ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ಈಗ ಅನ್ನಿಸ್ತೈತೆ? ಆಯ್ತು ಬಿಡು, ವಾಪಸ್ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ. ತಿರುಗಿಸ್ಲಾ ಇಲ್ಲೇ? ಸಿಟ್ಟು ಆಗ್ಬೇಡ ರಾಹುಲ್, ನಾನು ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ಮನೆಯಾಗ ಏನು ನಮ್ಮವ್ವ ಪಾಪ ಅಳಕತ್ತಿರ್ಬೇಕು. ವಾಪಸ್ ಮದುವೆ ಆದ ತಕ್ಷಣ ಹೋಗೋಣ, ಯಾರು ಬೇಡ ಅಂದ್ರೆ 1-2 ದಿನ ಬಿಟ್ಟು ಹೋಗೋಣ. ಈಗ ಹೋದ್ವಿ ಅವ್ರಿಗೆ ಸಿಟ್ಟಿನಾಗಿರ್ತಾರೆ, ಅವ್ರಿಗೆ ಸಿಟ್ಟನ್ನು ಕಮ್ಮಿ ಆಗಿರ್ತೈತಿ. ನಮ್ಮ ಅಪ್ಪನ ಸಿಟ್ಟು ನಿಮ್ಗೆ ಗೊತ್ತಿಲ್ಲ, ಸಿಟ್ಟು ಕಮ್ಮಿ ಆಗಿರ್ತೈತಾ? ಕಮ್ಮಿ ಆಕೈತಿ, ಮಕ್ಕಳನ್ನ ಯಾರು ಬಿಟ್ಕೊಡ್ತಾರ? ಏನಪ್ಪ, ಮೊದಲೇ ನಮ್ಮ ಅಶ್ವಿನಿ ಅದಾಳಲ್ಲಕ್ಕಿ ಮನಿ ಮುರುಕಿ, ಈ ಒಂದಕ್ಕೆ 2 ಹಚ್ಕೊಟ್ಟಿರ್ತಾಳೆ. ಈಗ ನಾನು ಇಲ್ಲದ್ದೇ ಒಂದು ಚಾನ್ಸ್ ಅಂತೇಳಿ ನಾ ಇದನ್ನು ಯೋಚನೆನೇ ಮಾಡಲಿಲ್ಲ ಮನ್ಯಾಗ. ಆತೀಗ ನಮ್ಮಪ್ಪ ನಮ್ಮವನ ತಲೆ ಒಳಗೆ ಏನು ಬೇಕು ಅದನ್ನ ತುಂಬಿರ್ತಾಳೆ ಈಗ. ಅದೇನ ಸರಿ ಬಿಡು. ಅಲ್ಲ, ನಿನ್ನ ಮದ್ವೆ ಮುರಿ ಯಾಕೆ ನೋಡ್ದಕ್ಕಿಕ್ಕಿ? ಸುಮ್ಮನೆ ಮೋಸ ಮಾಡ್ಯಾನ, ಹಂಗೆ ಮಾಡ್ಯಾನ, ಹಿಂಗೆ ಮಾಡ್ಯಾನ ಅಂತ ಹೇಳಿ ನನಗೆ ಸುಮ್ಮನೆ ಒಂದು ಕಳಂಕ ಹಚ್ಬಿಟ್ಲು ನೋಡು. ಎಷ್ಟು ಚೆನ್ನಾಗಿ ನಂದು ನಿಂದು ಮದ್ವಿನ ನಿಮ್ಮ ಮನೆಯವರು ನಮ್ಮ ಮನೆಯವರು ಸೇರ್ ಮಾಡ್ತಿದ್ರು, ಅದಕ್ಕೊಂದು ಅಡ್ಗಾಲ ಹಾಕ್ಬಿಟ್ಲು. ಏನಿಲ್ಲ, ಬೇರೆ ಎಲ್ಲರೂ ಹೋಗಿ ಇವ್ರು ಖುಷಿಯಾಗಿದ್ದಾಳು, ಸೆಟ್ಲ್ ಆಗಿದ್ದಾಳು, ಇವರು ನಮಗಿಂತ ಮುಂದೆ ಬಂದಿದ್ದಾಳು ಅಂತೇಳಿ ಹೊಟ್ಟಿ ಕಿಚ್ಚರು. ಹೌದು, ಅದು ನಿಜ. ಹಾಳದಕ್ಕೆ ಇದು ಏನಂತ ಬಂದು ನಮ್ಮ ಮನೆಗೆ ಜೋಡಾದ್ಲ ಏನಾಗ್ತದ? ದರಿದ್ರ ಹಾಳಾದ ನಮ್ಮ ಅಣ್ಣಗೆ ಎಷ್ಟು ಬೇಡ ಅಂತ ಬಡ್ಕೊಂಡೆ ಗೊತ್ತಾ ನಾನು. ಈ ಮದ್ವೆ ಆಗದ ಒಟ್ಟೆ ನನ್ನ ಮಾತು ಕೇಳಲಿಲ್ಲ. ಅದು ಒತ್ತಟಿಗೆ ಹೋಗ್ಲಿ, ಈ ಮದ್ವೆ ತಪ್ಸಕ್ಕೆ ಎಷ್ಟು ಸಾಹಸ ಪಟ್ಟೆ. ಮತ್ತು ಕಡೆಗೂ ಅಕ್ಕಿನ್ನೇ ಆಗಿ ಬಂದಪ್ಪ. ಈಗ ಏನೇನು ತುಂಬಿರ್ತಾಳ ತಲೆಯಾಗ? ಹಾಳಾದಕ್ಕೆ ತಗ, ಅಕ್ಕಿಯಿಂದನೇ ಅರ್ಧ ನನ್ನ ಜೀವನನೇ ದಾರಾಗಿಲ್ಲ. ಇರ್ಲಿ ಬಿಡು, ಯಾಕೆ ತಲೆ ಕೆಡ್ಸ್ಕೊತಿ? ಮದುವೆಗಿನ ಚಲೋತ್ತೇನು ಜೀವನ ಮಾಡಾತ್ರೆ ಅವರಿಗೆ ಗೊತ್ತಾಗ್ತೈತಿ ಅಷ್ಟೇ.
ಶಾಂತವ ಯಾಕನ ಕಾಲು ವಿಪರೀತ ನೋವು ಹಿಂಬಡ ತೋ ಹಿಂಬಡು ನೋವು ಅಂದ್ರೆ ಅದು ಯಾಕೆ ಹೇಳಿ ಕುಂತಂಗ ನಿಂತಕ್ಕಾಗವಲ್ದವ ಇವ ಸ್ವಲ್ಪ ಸುಡು ಸುಡು ನೀರು ಕಾಸ ಒಂದು ಈಟ್ ಕಾಲಿಗೆ ಹಾಕ್ಕೊಂಡು ಮಕ್ಕೊಂತೀನಿ ವಾ ಕಾಲು ನೋವಿಗೆ ಯಾತ್ತ ಕುಂತ್ರೂ ಸಮಾಧಾನ ಆಗವಲ್ತ ಹೌದನ್ರಿ ಕಾಸ್ತಂತ ಹೇಳ್ರಿ ಅಯ್ಯ ಪಾರ್ವತಿ ಫೋನ್ ಮಾಡ್ಯಾಳನ ಹಲೋ ಯಾರು ಫೋನ್ ಮಾಡ್ಯಾರ ಪಾರ್ವತಿ ಫೋನ್ ಮಾಡ್ಯಾಳ ಅದಕ್ಕೆ ಮಾತಾಡಕತ್ತೀನಿ ಗಿರಿಜಾ ಅಲ್ಲ ಈಗ ಏನು ಹರ್ಕತೈತೆ ಅಕ್ಕಿ ಕೂಟ್ ಮಾತಾಡ್ಕೊಂಡಿಲ್ಲದ ಮಾಡಕ್ಕೇನು ಕೆಲಸ ವಾರೇ ಬಗಿಸಿ ಏನು ಇಲ್ಲನು ನಂಗೆ ನೀರು ಕಾಯಿಸ್ಕೊಡು ಹೋಗಿ ನೀನು ಆಮೇಲೆ ಮಾತಾಡು ಅಲ್ಲ ಈ ದಿಂಗ್ ಬಿಂಗ್ ಅಂತ ಓಡ್ಕೊಂಡು ಪಡಾಳ ಆರಿಸ್ಕೊಂತ ಮನೆಗೆ ಓಡಿ ಬರ್ತಾಳ ಇವತ್ತೇನಂತ ಅಲ್ಲೇ ನಿಂತು ಫೋನ್ ಹಚ್ಚಾಳ ಏನಂತವ ಅಜ್ಜಿದು ಇನ್ನು ಕಿವಿ ಮಷಿನ್ ಹಾಕ್ಸಿಲ್ಲನ ಅಯ್ಯೋ ಎಲ್ಲ ನನ್ನ ಹಣೆ ಬಾರ ಯವ್ವಾ ಏನ ನಿಮ್ಮ ಅಪ್ಪ ಹೇಳಿ ಹೇಳಿ ಸಾಕತ್ 2 ಸಲ ಪ್ಯಾಟಿಗೆ ಹೋಗಿ ಹಂಗೆ ಬಂದಾರ ಏನ ಏನ ಅನ್ನಕತ್ತೀಯಲ್ಲ ಹಾ ಹುಡ್ದಾರ ಅಲ್ಲ ತಡ್ರಿ ನಾ ಮಾತಾಡ್ಬೇಕು ಓಹೋ ಅತ್ತಾಗ ಹೋಗಂತಡಿ ಯಾಕ ಅತ್ತಾಗ ಹೋಗಿ ಯಾಕೆ ಮಾತಾಡಕತ್ತಿ ಏನು ನಾನು ಕೊಲ್ಲಾಕ ಏನಾರ ಕೆತ್ತಿ ಕಿಚ್ಚಾಕತ್ತೀರ್ನ ಹೆಂಗ ಇಲ್ಲೇ ಮುಂದೆ ನಿಂತು ಮಾತಾಡು ಅಯ್ಯೋ ಹಣೆ ಬಾರ ಪಾರ್ವತಿ ಫೋನ್ ಮಾಡಿರೋದು ಪಾರ್ವತಿ ಮತ್ತೆ ಗಿರ್ಜಿಂತಿಯಲ್ಲ ನಿನ್ನ ಏನಂತ ಹೇಳ ಪಾರ್ವತಿ ನೀವು ಏನಿಲ್ಲವಾ ಅದು ಅನು ಅದಾರಲ್ಲ ಅನು ಅವ್ರ ಅತ್ತಿಗೆ ಭಾಳ ಆರಾಮಿಲ್ಲಂತೆ ಫುಲ್ಲು ಸೀರಿಯಸ್ ಆಗೈತಂತೆ ದವಾಖಾನಿಗೆ ಅಡ್ಮಿಟ್ ಮಾಡ್ಯಾರಂತಿಲ್ಲೇ ನವನಗರದ ಕ್ಯಾನ್ಸರ್ ಹಾಸ್ಪಿಟ್ಲ್ ಐತಲ್ಲ ಯಾರಿಗೆ ಗೊತ್ತ ಇವ ಯಾ ನವನಗರ ಯಾ ಕ್ಯಾನ್ಸರ್ ಆಸ್ಪತ್ರೆ ಯಾವ್ದಂತೇಳಿ ನನಗೆ ಗೊತ್ತಿಲ್ಲ ಕೇಳಿದರೆ ಯಾರಾದರೂ ಹೇಳ್ತಾರೆ ಗೊತ್ತಿಲ್ಲ ಅಂದ್ರೆ ಅದು ಬಿಡು ಅಲ್ಲೇ ಅಡ್ಮಿಟ್ ಮಾಡ್ಯಾರಂತೆ ಭಾಳ ಸೀರಿಯಸ್ ಆಗೈತಂತೆ ಇವತ್ತು ರಾತ್ರಿ ಇಲ್ಲ ಬೆಳಗ್ಗೆ ಅನ್ನೋಂಗೆ ಆಗೈತಂತೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಇನ್ನೂ ಒಂದು 6 ತಿಂಗಳು ಬದುಕ್ತಾರ ಅಂದಿದ್ರಪ್ಪ ಡಾಕ್ಟ್ರು ಏನು ಹೆಚ್ಚು ಕಮ್ಮಿ ಆತೋ ಏನು ಮಾನಸಿಕ ಮಾಡ್ಕೊಂಡ್ರು ಏನಾತೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಒಂಥರ ಗುಳಿಗೆ ಔಷಧನೂ ಕರೆಕ್ಟಾಗಿ ತೊಗೊಂಡಿಲ್ಲ ಅಂತೇನ ಅಂದ್ರಪ್ಪ ಅಯ್ಯೋ ದೇವ್ರೇ ಹೌದಾ ಈಗ ಅಲ್ಲಿ ನವನಗರದಾಗ ಏನಾಗಿತ್ತಂತ ಅವ್ರ ಮಾವರಿಗೆ ಮಾವರಲ್ಲ ಸತ್ತಾಡ್ರಿ ಸಾಕಾಗೋಕತ್ತಾಗ ಹೌದಾ ಏನಾತಂತ ಪಾರ್ವತಿ ಮಾವಗಲ್ಲ ಹೊಟ್ಟಿ ಹುಣ್ಣಾಗಿ ಹೋಗತ್ತವ ನನಗಂತೂ ಸಾಕಾಗಿ ಹೋಗತ್ತಿ ಹೇಳಷ್ಟೊತ್ತಿಗೆ ಓ ಚಂದಾಗಿ ಹೇಳ್ಬೇಕು ಬೇಡ ಹೊಟ್ಟಿಲದಾಳ ಮೂರ್ ಮ್ಯಾಗ ನಿಂತತಂತ ಆಗ್ಲಿ ಬಿಡು ತಕ್ಸಕ್ ಹೋಗ್ಬೇಡ ಅಂತ ಹೇಳು ಅಯ್ಯೋ ದೇವ್ರೆ ಹೊಟ್ಟಿಲಿಲ್ಲ ನಾನು ಎಷ್ಟು ಹೇಳಿದ್ರು ಕೇಳಂಗಿಲ್ಲ ತಗ ನಿಮ್ಗೆ ಹೌದನ ತಮ್ಮಲ್ಲಿ ನಾ ಹೇಳ್ತೀನಿ ಕೇಳಂಗಿಲ್ಲ ಅಂತಂದ್ರೆ ತಗ ಯಾಕೆ ಒಳಗೆ ಯಾಕೆ ಅಲ್ಲ ಅತ್ತೀರ ನಾನು ಅಲ್ಲಿ ಒಳಗೆ ಕುಂತು ಮಾತಾಡ್ತೀನಿ ಒಳಗೆ ಹೋದ್ರೆ ನಾ ಒಳಗೆ ಬರ್ತೀನಿ ನನ್ನಂತೇಳಿ ಮಾತಾಡ್ಲಾರ್ದಂಥದ್ದು ಏನೈತೆ ನನ್ನಿದ್ರಿಗೆ ನಿಂತು ಹೇಳ ಪಾರ್ವತಿ ಹೇಳ ಪಾರ್ವತಿ ಅಯ್ಯೋ ಅದಕ್ಕೆ ನಾಳೆ ಒಂದು ಸ್ವಲ್ಪ ಅಡಿಗೆ ಪಡಿಗೆ ಎಲ್ಲ ಏನು ತೊಗೊಂತಾನೆ ನಿಲ್ಲಕ್ಕೆ ಹೋಗ್ಬೇಡ್ರಿ ಕಟ್ಕೋದಾಕ ಮಾಡಾಕ ಅಡಿಗೆ ಮಾಡ್ಕೊಳಕ್ಕೆ ಏನು ಮಾಡಬೇಡ್ರಿ ಯಾಕಂದ್ರೆ ಉಣ್ಣ ಪರಿಸ್ಥಿತಿ ಒಳಗೆ ಅವ್ರೇನಿಲ್ಲ ಏನು ಮತ್ತು ಉಳ್ದವರೆಲ್ಲ ಹೋಗಿ ಅಲ್ಲಿ ಅಡಿಗೆ ಕಟ್ಕೊಂಡು ಉಣ್ಣಾಕೆ ಏನು ಗೆಟ್ ಟುಗೆದರ್ ಪಾರ್ಟಿನೂ ಅಲ್ಲ ಅದಕ್ಕೆ ನಾ ಅಂತೀನಿ ಬೇಕಾದ್ರೆ ಇಲ್ಲೇ ಒಂದು ಎಳ್ಳೀರು ಒಂದು ಮೆತ್ತನ ಬ್ರೆಡ್ ಬಿಸ್ಕಿಟ್ ಏನಾರ ಒಂದು ಸ್ವಲ್ಪ ತೊಗೊಳವಂತಿ ಏನು ಬೇಡ ಹಂಗೆ ಬರ್ರಿ ಹೋಗಿ ಮಾತಾಡ್ಸಾರ ಬರೋಣ ತೀರಾ ಈ ಹೊತ್ತಿನಾಗ ಒಂದು ಬಂದು ಮಾತಾಡ್ಸ್ಲಿಲ್ಲ ಅಂತೇಳಿ ನಾಳೆ ಅದೊಂದು ಮಾತು ಬರಬಾರ್ದಲ್ಲ ಅದಕ್ಕೆ ಓ ಹೌದನ ಆಯ್ತು ಹಂಗಾರ ಬ್ರೆಡ್ ಗಿಡ್ಡೆಲ್ಲ ಅಲ್ಲೇ ಬಂದು ತೊಗೊಂಡ್ಬಿಡ್ತೇವೆ ತಗೋ ಚಲೋ ಕಡೆ ನಮ್ಮೂರನ್ ಬೇಕ್ರೆ ಅಯ್ಯಯ್ಯೋ ಹೊಲಸಿಟ್ಟಿರ್ತಾವು 6 ಗಂಟ್ಲೆ ಅದು ಧೂಳು ಹೊಡೆದಿರಂಗಿಲ್ಲ ಮ್ಯಾಲಿಂದ ಯಾವ ತೊಗೊಂಡು ತಿನ್ಬೇಕು ಅವನ್ನ ಹೌದಿಲ್ಲ ಹಾಗಾಗಿ ಖರ್ಚಾಗಿರಂಗಿಲ್ಲ ಅಲ್ಲೇ ಬಂದು ಹುಬ್ಬಳ್ಳಿ ಪೇಟಾಗ ತೊಗೊಂಡ್ಬಿಡ್ತೇವೆ ತಗೋ ಬ್ರೆಡ್ ಎಳ್ಳಿರೋದು ಎಲ್ಲ ಅದಕ್ಕೆ ಯಾಕೆ ಕಣ್ಣೀರು ಹಾಕ್ಬೇಕು ಏನಾತ 3 ಜೊತೆಗೆ ಮತ್ತೊಂದಪ್ಪ ನಾ ಹಾಕಿತ್ತಿಲ್ಲ ಫೋನ್ ಕೊಡಿಲೆ ಇಲ್ಲ ಹಿಡಿದ್ರೆ ಹಿಡಿ ನಾ ಹೇಳ್ತೀನಿ ತಗ್ಸಾಕದು ಹೋಗ್ಬೇಡ ಪಾರ್ವತಿ ಯೋ ಅತ್ತಿಯರ ಸ್ವಲ್ಪ ನಿಂದರಿ ಏನಾರ ಹೇಳಿದ್ರೆ ಏನಾರ ಒಂದು ತಿಳ್ಕೊಳಕ್ ನಿಂತು ಬಿಟ್ಟಿರತ್ತಾಗ ಏನಾರ ಮಾತಾಡಿದ್ರೆ ಏನಾರ ಮಾತಾಡ್ತಿರತ್ತಾಗ ಸುಮ್ಮನಿರಿ ನೀವು ಅತ್ತಾಗ ಆಯ್ತು ಅವರ ಹಂಗಾರ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ಬೇಕು ನಿಮ್ಮ ಅತ್ತಿನೂ ಹೊಂಟಾಳನ ಮತ್ತು ನಾ ಒಬ್ಬಕ್ಕೆ ಏನು ಹೊಲೆವ ನಿಮ್ಮ ಅತ್ತಿಗೆ ಬಾ ಅನ್ನ ಅವರು ಬರ್ತಾರೆ ಅವರೇ ಹೇಳಿದ್ದೆ ಫೋನ್ ಹಚ್ಚಿ ನಿಮ್ಮ ವಾರಿಗೆ ಹೇಳ್ಬಾ ಅಂತೇಳಿ ಮತ್ತು ಅಪ್ಪನದು ಏನು ಕರ್ಕೊಂಬರ್ಬೇಡವ ಬೇಡ ಏನು ಅವಶ್ಯಕತೆ ಇಲ್ಲ ಹಂಗೆಲ್ಲರೂ ಹೋಗಿ ಮಾತಾಡ್ಸೋ ಅಂಥದ್ದು ಮೊದಲೇ ಈಗ ನಾವು ಹೋದ್ರೆ ವರ್ವರ್ ಅಂತಾರವ್ರು ಅದಕ್ಕೆ ನಾನು ಹುಡುಗರು ಕರ್ಕೊಂಡು ಏನು ಬರಲ್ಲ ನಮ್ಮ ಮಾವರ ನೀನು ಮತ್ತು ಇದು ಯಾರು ನಮ್ಮ ಅತ್ತಿ 3 ಮಂದಿ ಸಾಕು ಅಮ್ಮನೂ ಬೇಡ ಅಮ್ಮಗೂ ಆರಾಮನ್ಯಾಗ ಇರಂತ ಹೇಳಿ ಏನು ಅವಶ್ಯಕತೆ ಇಲ್ಲ ಓ ಹೌದಾ ಮಾತಂಗಾರೆ ನಾ ಬೆಳಗ್ಗೆ ದೌಡ ಅಡುಗೆ ಕೆಲಸ ನಾಷ್ಟದೆಲ್ಲ ಮುಗಿಸಿ ಒಂದು 10 ಬಸ್ಸಿಗೆ ಬರ್ತೇನೆ ನೋಡು ಏನು ಒಂದು 10 ಬಸ್ಸಿಗೆ ಬಂದೆ ಅಂದ್ರೆ 11 ಅಂದ್ರೆ ನಿಮ್ಮ ಊರಾಗಿರ್ತೇನೆ 11 ಅಂದ್ರೆ ಅಲ್ಲಿಂದ ಏನು ನೀವು ಎದ್ರಾಗ ಹೋಗೋಣ ಅಂತೀರಿ ಅದ್ರಾಗ ಹೋಗೋಣ ಅಯ್ಯೋ ನೀ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿ ಅತ್ತಿಯವರು ಕಾರ್ ತೊಗೊಂಬರ್ತಾರ ಮಾವಾರ ಜೊತೆಗೆ ಅದ್ರಾಗ ಹೋಗಿ ಮಾತಾಡ್ಸಿ ಬಂದ್ಬಿಡುವಂತೆ ಆಯ್ತವ ಹಂಗಾಲಿ ಇಡ್ಲಾ ಆರಾಮದಿಯಲ್ಲ ಹುಡುಗರು ಆರಾಮದಾರ ಅರವಿಂದ್ ಆರಾಮದಾನ ಎಲ್ಲರೂ ಆರಾಮದಾರ ಇಡ್ತೇನೆ ಏನ್ರಿ ಏನ ಮರಯ್ಯ ಮೊದ್ಲು ಬಿಡೋದ್ ಬಿಟ್ಟು ನಿಮ್ಮ ಅವ್ನ ಕಿವಿಗೆ ಒಂದು ಮಷಿನ್ ತಂದು ಹಾಕ್ತೀಯ ಏನಿಲ್ಲ ಆಗಂಗಿಲ್ಲಪ್ಪ ನನಗೆ ಈ ಮನೆಗೆ ಜೀವನ ಮಾಡಕ್ ಆಗವಲ್ತು ಏನ್ ಹಾರ್ಟ್ ಆದಂಗ ಆಗತ್ತ ನನಗೊಂದು ಅಳತಿ ಒದಿರಿ ಅಯ್ಯೋ 2 ಸಲ ಪೇಟಿಗೆ ಹೋದ್ರು ಹಂಗ ಬಂದೆ ನೀವು ಮರಯ್ಯ ನಾಳೆ ಬಿಡೋದು ಬಿಟ್ಟು ಹೋಗಿ ತೊಗೊಂಬರ್ತೇನೆ ತಡಿ
ಅಲ್ಲ ನಾಳೆ ಅನುವರತ್ತಿಗೆ ಭಾಳ ಸೀರಿಯಸ್ ಆಗೈತಂತೆ ನವನಗರ ಕ್ಯಾನ್ಸರ್ ಹಾಸ್ಪಿಟ್ಲಾಗ ಹಾಕ್ಯಾರಂತೆ ನೋಡಕ್ಕೆ ಹೋಗ್ಬೇಕು ಅನ್ನತ್ತಿದ್ರು ಪಾರಕರು ಮತ್ತೆ ಪಾಟೀಲ್ ಅಣ್ಣ ಬರ್ತಾರಂತೆ ಮತ್ತೆ ಬೀಗ್ರಲ್ಲ ಈಗ ನಾನು ಇಲ್ಲಿಂದ ಏನು ನೀನು ಮತ್ತೆ ನೀವು ಅತ್ತಿಯರೇನು ಬ್ಯಾಡಂತೆ ನಾವು ಒಬ್ಬೇಕು ಹೋದ್ರೆ ಸಾಕು ಅನ್ನಕತ್ತಾರ ಏನು ನಾನು ಒಬ್ಬೇಕಿ ಬೆಳಗ್ಗೆ ದೌಡ್ ಹೋಗಿ ಬರ್ತೇನೆ 10 ಗಂಟೆಗೆ ಹತ್ರ ಬಸ್ಸಿಗೆ ಹೋಗಿ ಮಾತಾಡಿ ಮುಗಿಸ್ಕೊಂಡು ಅಲ್ಲಿಂದ ಬರೋಕೆ ಏನು ಮಧ್ಯಾಹ್ನ ಅಕ್ಕತೆ ಏನು ಮುಗಿಸ್ಕೊಂಡು ಬರ್ತೇನೆ. ಹೌದಾ ಆಯ್ತು ಹಂಗಾರೆ ನಾನು ನಾಳೆ ಹೋಗಿ ಪ್ಯಾಟಿಗೆ ತೊಗೊಂಬಂದ್ಬಿಡ್ತೀನಿ. ಅದು ಹೋದ್ಸಲ ಅರವಿಂದ ಅದು ಯಾವುದೋ ಡಾಕ್ಟರ್ ಕಡೆ ಚೀಟಿ ಬರ್ಸ್ಕೊಂಬಂದು ಕೊಟ್ಟಿದ್ದ, ಆ ಚೀಟಿ ಅರವಿಂದನ ಕಡೆ ಆಯಿತು ಏನು ನಮ್ಮ ಕಡೆ ಕೊಟ್ಟಾನೋ ಏನು ಮಸೀನ ಕೊಟ್ಟಿದ್ನೋ ಲಕ್ಷಣ ಇಲ್ಲ ಮರ ಆತಾಗ. ಒಂಚೂರು ಅರವಿಂದಗೆ ಒಂದು ಫೋನ್ ಹಚ್ಚಿ ನಾನೇ ಕೇಳ್ತೇನೆ ಬಿಡು, ಅಲ್ಲೇ ಹೋಗಿ ಒಮ್ಮೆ ಆ ಕಿವಿ ಮಿಷಿನ್ ಕಡೆ ನಿಂತು ಅರವಿಂದನ್ ಕೇಳಿ ಆ ಚೀಟಿ ಅವ್ರ ಕಡೆಗೆ ಇರ್ತದ, ಅವ್ರಿಗೆ ಗೊತ್ತಿರ್ತದಲ್ಲ, ಅವ್ರಿಗೆ ಹೇಳಿದ್ರಂದ್ರೆ ಅವ್ರು ಕೊಡ್ತಾರೆ. ಮೊದ್ಲಾ ಕೆಲಸ ಮಾಡ್ರಿಪ್ಪ ಆತಾಗ. ಅತ್ತಿಯರ ನೀರ್ ಕಾಸ್ಕೊಂಡ್ ಬರ್ತೇನೆ ತಡ್ರಿ. ನೀರ್ ಕಾಸುದಾತು ನನ್ನ ಬಗ್ಗೆ ನನ್ನ ಮಗನಂತ ಏನೇನ್ ಚಾಡ ಹೇಳಿದೀಗ ನಾನಾ ಇಲ್ಲೇ ನಿಂತ ಮಾತಾಡಿದ್ನಲ್ಲ ಏನ್ ಮಾಡಿದಿ ಎಲ್ಲಿ ನೀರ್ ಕಾಸ್ಕೊಡ ಅಂತ ಹೇಳಿದೆ ಮಾಡಿದೇನೆ. ನೀವ ಮಾತಾಡಿದ್ರಿ ಅಂತ ಹೇಳ್ತೀನಿ. ನನಗೆ ಪಾರ್ವತಿ ಹೊಟ್ಟಿದಾಳಂದೆಲ್ಲ ಏಸ್ರಾಗೈತಂತೆ. ಇಲ್ರಿ ಅತ್ತಿಯರ ನಾನು ಹೇಳತ್ತೀನಿ ಹೊಟ್ಟಿಲ್ ಇಲ್ಲಕ್ಕೆ ನೀ ಹೊಟ್ಟಿಲಿದ್ಯಾ? ಈ ವಯಸ್ಸಿನಾಗ ಅದೊಂದು ಬೇಕಾಗೈತೆ ನನಗೆ. ನಾನು ಬ್ಯಾಡ ಅಂದೇನ ಅಲ್ಲ ನನಗೆ ಬೇಕದು ಅಂದ್ರ ಆಗಲಿ ನಿಂತೈತನ ತಗ್ಸಾಕದು ಹೋಗ್ಬೇಡ. ಬೇಕಾ ಅನ್ನೋದಾದ್ರೆ ನಿನಗೆ ಅಷ್ಟ ಆಸೆ ಇದ್ರೆ ಆಗ್ಲಿ, ನಿನಗ ನಾಚಿಕಿಲ್ಲಪ್ಪ. ಮಕ್ಕಳು ಗಂಡನ ಮನೆಗೆ ಹೋಗ್ಯಾರ ಅಂದ್ಮೇಲೆ ಹಡ್ಯಾಕ ನಿನಗೆ ನಾಚಿಕಿಲ್ಲ ಅಂದ್ಮೇಲೆ ನಾ ತಲೆ ಕೆಡಿಸ್ಕೊಲಿ ಏನು ನನಗೆ ಇನ್ನೊಂದು ಮೊಮ್ಮಗ ಬರ್ತಾನ ವಂಶಕ್ಕೆ ಉದ್ಧಾರ ಆಗಾಕ. ಅಯ್ಯೋ ದೇವ್ರೇ, ಈಗ ಹೆಣ್ಮಕ್ಳು ಅಲ್ಲೇ ಗಂಡನ ಮನೆಗೆ ಹೋಗಿ ಒಬ್ಬಕ್ಕೆ 3 ಹಡ್ದಾಳ ಇನ್ನೊಬ್ಬ ಹೊಟ್ಟಿದಾಳ, ಈಗ ನಾ ಹೊಟ್ಟಿಲಾಗಕ್ಕ. ಶೋ ದೇವ್ರೆ ಆಗಲ್ಲಪ್ಪ, ಆಗದೇ ಇಲ್ಲ. ಇನ್ನು ನಿಮ್ಮ ಕೈಯಾಗ ಒದರಾಡಕ್ ಆಗದೇ ಇಲ್ಲ. ಯವ್ವಾ ಯಾ ಗೊತ್ತಾಗ ನೋಡು ನಾಚಿಕೆ ನೋಡು, ಅಲ್ಲ ಎರಡಕ್ಕೂ ನಾಚಿಕೆ ತುಂಬಿ ತುಳ್ಕಾಕತ್ತ ನೋಡು. ಅಯ್ಯೋ ದೇವ್ರೆ. ಅಂತೂ ಈ ಸಲ ಒಂದು ಗಂಡ ಆದ್ರೆ ಭಾಳ ಚಲೋ ಆಕತಿ. ಆಗ್ಲಪ್ಪ ಒಂದು ಗಂಡೇ ಆಗಲಿ. ಅಲ್ಲ ಹಿಂಗೆ ಹತ್ಕೊಂತ ಕುಂತ್ರೆ ಎದಕ್ಕೆ ಬಂತು ಎದ್ದೇಳ ಮೇಲೆ ಅತ್ತೆ ಏನು ಪ್ರಯೋಜನ ಇಲ್ಲ ತಗೋ. ಏನು ಪ್ರಯೋಜನ ಇಲ್ಲ ನೋಡವ, ಹೆಂಗೆ ಮಾಡಿಬಿಟ್ಲು ನೋಡವ. ನೋಡು ಸಮಾಧಾನ ಮಾಡ್ಕೊ, ಏನು ಮಾಡೋಕ್ಕಾಗೋದಿಲ್ಲ. ಬರಲಿ ಮಾಡ್ತೀನಿ ಒಟ್ಟಿನಾಗ ಅದನ್ನು ಅವ್ನು ಮದುವೆ ಮಾಡ್ಕೊಂಡು ಬರ್ತಾಳಲ್ಲ, ಬರಲಿ ಬಂದಮೇಲೆ ಐತಿಕಿಗೆ ಏನು ಅವ್ನು ಮದುವೆ ಮಾಡ್ಕೊಂಡು ಏನು ಅವನೇ ಬೇಕೋ ಏನು ನಾವು ಬೇಕಾ? ಆಗಿದ್ದನ್ನು ತೆಗೆದು ಒಗದಾದ್ರೂ ಇರ್ಬೇಕಿಕ್ಕಿಲ್ಲೇ. ಹೆಂಗೆ ಇರ್ತಾಳ ಅವನ ಬೇಕಂತ ಹೋಗ್ಯಾಳ, ನೀ ತೆಗೆದು ಒಗದಿರ್ತಾಳಂತ. ಮರ್ಯಾದಿನ ಕಳೆದ್ಬಿಟ್ಲಲ್ ಬೇವ. ಏನು ಮಾಡೋಕ್ಕಕತ್ಯ ಈಗ ಹೇಳು ನೋಡೋಣ. ಏನಂದ್ರೂ ಬರಲ್ಲ, ಏನು ಆಡಿದ್ರು ಇದಾಗಲ್ಲ, ಅಷ್ಟೇ ಮುಗೀತೀಗ. ಸಮಾಧಾನ ಮಾಡ್ಕೊರಿ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಹಿಂಗೆ ಮಾಡ್ತಾಳಂತ ಅನ್ಕೊಳ್ಳಿಲ್ಲ ಬಿಡ ನಾನು. ಏನಪ್ಪ ಯಾಕೆ ಹಿಂಗೆ ಮಾಡಿದ್ಲ ಏನಾಕೆ? ಇನ್ನೇನಿಲ್ಲ ಬಿಡ, ಬುದ್ಧಿ ಲದ್ದಿ ತಿನ್ನಕತ್ತೈತಿ. ಏನು ಹೇಳಿದ್ದಾರೆ ತಿಳ್ಕೊಬೇಕು, ತನಗರ ಬುದ್ಧಿ ಇರ್ಬೇಕು. ಅದು ಇಲ್ಲ ಇದು ಇಲ್ಲ, ಹಿರಿಯರ್ ಅನ್ನೋದು ಇದು ಇಲ್ಲ, ಮತ್ತೇನೈತಿ? ಅದು ನಿಜ. ಇಲ್ಲೋಡ್ರಿ, ಯಾರಿಗೂ ಆಕಿ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಏನ ಮನಿ ಬಿಟ್ಟು ಹೋಗಾಳಿಲ್ಲ, ಇನ್ನಕ್ಕಿ ನನ್ನ ಪಾಲಿಗೆ ಇಲ್ಲ ಅಂತ ಆತದ ಅಷ್ಟ. ಈಗ ಹೇಳೇನಿ ನಾನು ಸೊಸಿ ಕುಬ್ಸ ಮಾಡ್ಬೇಕು, ಹೌದ ನಂಗೆ ಮೊಮ್ಮಕ್ಕಳಕ್ಕಾವು ಮುಗೀತು. ಇನ್ನು ನನಗೆ ಒಬ್ಬನೇ ಮಗ ಅಷ್ಟೇ. ಆಕಿ ಯಾವಾಗ ನನ್ನ ಮಾತು ಮಿಕ್ಕಿ ನನ್ನ ಮರ್ಯಾದೆ ತೆಗೆದು ನನ್ನ ಮನೆ ಹೊಸಲ ದಾಟಿ ಹೋದ್ಲು, ಅವತ್ತ ಆಕಿಗೆ ನನಗೆ ಈಗ ಸಂಬಂಧ ಇಲ್ಲ. ಇವತ್ತಿಂದ ಆಕಿಗೆ ನಾ ಹೇಳತ್ತೀನಿ, ತಲೆ ಮ್ಯಾಗ ನಾನು ನೀರು ಸುರ್ಕೊಂತೀನಿ. ಆಕಿ ಇಲ್ಲ ನನ್ನ ಪಾಲಿಗಿನ ಮೇಲೆ. ಯಾರು ಚಿಂತೆ ಮಾಡಿ ತಕ್ಕದ್ದಲ್ಲ. ಸಾವಿತ್ರಿ ಅಳಾಕದು ಹೋಗ್ಬೇಡ, ಏನು ಸಮಾಧಾನಾಗಿರು. ಆಕಿಗೆ ನಾವು ಬೇಡ ಅಂದ್ಮೇಲೆ ನಮಗೆ ಎದಕ್ ಬೇಕಾ? ಆಕಿ ಸುಮ್ಮನಿರ ಆರಾಮಾಗಿ. ನೋಡು ಆಕಿ ಬಂದ್ರು ಒಳಗ್ ಗಿಳಗ್ ಬಿಟ್ಕೊಳಂಗಿಲ್ಲ. ಮತ್ತೆ ಈಗ ಹೇಳೇನಿ ಇಲ್ಲೋಡ, ಪಾಪ ಹುಡುಗಿಗೆ ಎಂಟ್ರಾಗ ಬೀಳಾಕತೈತಿ, ಮೊದ್ಲು ಕುಬ್ಸ ಮಾಡೋಣ ಅದ್ರದ್ದು. ಈಕಿ ಚಿಂತಿ ಒಳಗ್ ಮತ್ತೆ ನಮ್ಮ ಮನೆ ಸಂತೋಷ ನಾವು ಹಾಳು ಮಾಡ್ಕೊಳೋದ್ ಬೇಡ. ಪಾಪ ಹೊಟ್ಟಿಲಿದ್ದು ಹುಡುಗಿದು, ಅದ್ರ ಸಂತೋಷ ಹಾಳು ಮಾಡೋದ್ ಬೇಡ. ಏನ ಅದ್ರ ಕಡೆ ಲಕ್ಷ್ಯ ಕೊಡು. ಈಗ ನೋಡು ಸಾವಿತ್ರ, ನಿನ್ ಗಂಡ ಹೇಳ್ದಷ್ಟು ಮಾಡಿ ನೀನು. ಏನ ಸುಮ್ಮನೆ ಹತ್ಕೊಂತ ಕುಂತ ಪಾಪ ಹುಡುಗಿನ ಹೊಟ್ಟಿಲೈತಿ. ಹೌದು ಕರೆ ಬೇಜಾರಾಕೈತಿ ಹಿಂಗೆ ಹೋಗ್ಯಾಳಂದ್ರ. ಆಕಿಗೆ ಯಾವ್ದು ವಿಚಾರ ಇಲ್ಲ. ಆಕೇನು ಎಲ್ಲಿ ಹಾಳಾಗೇನು ಹೋಗಿಲ್ಲ. ಆರಾಮ್ ಅವ್ನು ಕಾಯಾರ್ನಾಗ ಹೋಗ್ಯಾಳ. ಆರಾಮ್ ತಿಂತಾರ, ಉಣ್ತಾರ, ಲಗ್ನಕ್ಕಾರ, ಮತ್ತೇನೈತಿ ಮುಗಿಸೇ ಬರ್ತಾರ ಅವ್ರು. ಏನು ತಲೆ ಕೆಡ್ಸ್ಕೊಬೇಡ, ಅಳಾಕ್ ಹೋಗ್ಬೇಡ. ಈಗ ಇನ್ನೂ ಈ ವಿಚಾರ ಯಾರಿಗೆ ಗೊತ್ತಾಗಿಲ್ಲ, ಯಾರು ಏನು ನೀನು ಬಂದು ಕೇಳೋದು ಇಲ್ಲ. ಏನು ಇದನ್ನ ಪಬ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಬಿಡ್ರಿ.